ನೀವು ಬನ್ನಿ ಮತ್ತೆ ಅಲ್ಲೇ ಟ್ರೈಲರ್ ಅಭಿವೃದ್ಧಿ ಟ್ರೈಲರ್ ಇದು ನೆಕ್ಸ್ಟ್ ನಾವು ಅಫಿಷಿಯಲ್ ಸಿನಿಮಾ ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು, ಅಭಿವೃದ್ಧಿ ಆಗಿದ್ರಲ್ಲ ಟ್ರೈಲರ್ ಆಗೋದು. ಅಭಿವೃದ್ಧಿನೇ ಶೂನ್ಯ, ಟ್ರೈಲರ್ ಹೆಂಗೆ? ಪಿಕ್ಚರ್ ಬಾಕಿ ಇದೆ ಅಂತ ಪಿಕ್ಚರ್ ಬಾಕಿ ತೋರಿಸ್ತಿದ್ದಾರೆ. ಇತ್ತಪ್ಪ ಸುಳ್ಳಿನ ಪಿಕ್ಚರ್ ಬಾಕಿ ಇದೆ. ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು, ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ. ಯಾಕೆ ಗೊತ್ತಾ, ಅವ್ರು 200 ಒಳಗಡೆನೆ ಗೆಲುವು. ಅದಕ್ಕೆ ಅವ್ರು ಸರ್ವೆ ಮಾಡಿಸಿದ್ದಾರೆ, 200 ಒಳಗಡೆ ಇದೆ ಅವರು. ಅದಕ್ಕೆ 400 ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದ್ದಾರೆ. ನಂಗೆ ಗೊತ್ತಿಲ್ಲ, ನಮ್ಮ ಟಾರ್ಗೆಟ್ ನನಗೆ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ಇಂಡಿಯಾ ಕರ್ನಾಟಕದ ಹೇಳ್ತೀನಿ, 20 ಸೀಟ್ವರೆಗೂ ಗೆಲ್ತೀವಿ. ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿಲ್ ವಿನ್. ಐ ಆಮ್ ಕಾನ್ಫಿಡೆಂಟ್ ಆಫ್ ವಿನಿಂಗ್ 20 ಸೀಟ್ಸ್. ಅದು ಸ್ಟ್ರಾಟಜಿ. 28 ಸೋಲ್ತಾರಲ್ಲ, ಅದಕ್ಕೆ 28 ಅಂತ ಹೇಳ್ಬಿಡೋದು. ನೀನ್ ಮುಳ್ಳಾಗಿದ್ಯಾ? ನೀನು ಜನದಲ್ಲಪ್ಪ, ನೀನು ಜನರಲ್ ಒಬ್ಬ ಅಲ್ವಾ? ನೀನು ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಯಾರು ಮರಳಾಗೋದಿಲ್ಲ. ಕೇಳಪ್ಪ, ಜನಗಳು ಅಷ್ಟು ದಡ್ಡರಲ್ಲ. ಜನ ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ. ಜನರನ್ನ ದಡ್ಡರು ಮಾಡೋಕ್ಕಾಗಲ್ಲ. ಜನರು ರಾಜಕೀಯವಾಗಿ ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ಒಬ್ಬರು ಸಂಸ್ಕಾರನೇ ಗೊತ್ತಿಲ್ವಲ್ಲ ಅವರು. ಯತೀಂದ್ರ ಹೇಳಿರೋರು ಸಿಬಿಐನವರು ರಿಪೋರ್ಟ್ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ. ಕೋರ್ಟ್ ಕೊಟ್ಟಿದ್ದಾರೆ ಸಿಬಿಐನವರು, ಅದರ ಆಧಾರದ ಮೇಲೆ ಹೇಳಿದ್ದಾರೆ. ಸಿಬಿಐ ಕೊಟ್ಟಿರೋದು ವರದಿ ತಪ್ಪ, ಸರಿನಾ ಸುಳ್ಳ? ಅದ್ರ ಮೇಲೆ ಹೇಳಿದ್ದಾರೆ. ಏನು ಆತರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ. ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಆಗಿ ನಾನು ಭೇಟಿಯಾಗಿ ಮಾದೇವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ. ವೆಂಕಟೇಶ್ನ ಹೋಗಿ ಭೇಟಿ ಭೇಟಿ ಮಾಡಿದ್ರಲ್ಲೂ ನಾನು ಕೇಳೋದು, ಇವ್ರನ್ನ ಕೇಳಿ. ದೂರವಾಣಿಗೂ ಮಾತಾಡಿಲ್ಲ, ಭೇಟಿ ನೋಡಿ. ಯಾರು ಬರ್ತಾ ಇದಾರೆ? ಇನ್ನು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಇನ್ನು ಯಾರು ಬರ್ತಾ ಇದಾರೆ? ಬಹಳ ಜನ ಬರ್ತಾ ಇರ್ತಾರೆ. ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ. ಸಿದ್ಧಾಂತ ಒಪ್ಕೋಬೇಕು, ಲೀಡರ್ಶಿಪ್ ಒಪ್ಕೋಬೇಕು, ಅಂಥವರಿಗೆ ಸ್ವಾಗತ ಇದೆ. ಮೈಸೂರು ಚಾಮರಾಜನಗರ ಎಷ್ಟು ಕಾನ್ಫಿಡೆನ್ಸ್? ಮೈಸೂರು ಚಾಮರಾಜನಗರ ಎರಡೂ ಗೆಲ್ತೀವಿ. ಮೈಸೂರು ಗೆಲ್ತೀವಿ, ಚಾಮರಾಜನಗರನು ಗೆಲ್ತೀವಿ. ಈ ಬಾರಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಅದನ್ನೇ. ಮೈಸೂರು ಚಾಮರಾಜನಗರ ಏನು ಹಾಗೇನಿಲ್ಲ, ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ. ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ. ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ. ಬೆಂಗಳೂರು ಸಿಟಿ ವರ್ಕರ್ಸ್ ಜೊತೆ ಮಾತಾಡ್ತೀನಿ. ಆಮೇಲೆ 6ನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ. ಈಗ ಮೋದಿ ರ್ಯಾಲಿಗಳು ಫಿಕ್ಸ್ ಆಗ್ತಾ ಇದಾವೆ ಸರ್, ಇನ್ಕ್ಲೂಡಿಂಗ್ ಮೈಸೂರು ಸಮೇತ. ಮಾಡಲಿ ಪಾಪ, ಹೋದ ಸರಿನೂ ಮಾಡಿದ್ವಿ. ಐ ವೆಲ್ಕಮ್ ಇಟ್. ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳಕ್ಕಾಗುತ್ತಾ? ಹೋದ ಸರಿ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ, ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ. ವಾಟ್ ಇಸ್ ದಿ ರಿಸಲ್ಟ್? ಯಾವ ಅಂಶಗಳು ತಮ್ಮನ್ನು ಕೈ ಹಿಡಿತವೆ ಅಂತ? ಯಾವ ಅಂಶಗಳು ತಮ್ಮ ಪಕ್ಷ ಕೈ ಹಿಡಿತವೆ? ಸಿ ದಿ ಫೇಲ್ಯೂರ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಸರ್ಕಾರದ ಫೇಲ್ಯೂರ್ಸ್ಗಳು, ಆಮೇಲೆ ನಮ್ಮ ಸರ್ಕಾರದ ಸಾಧನೆ, ಗ್ಯಾರಂಟಿಗಳು, ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಡೇರಿಸಿದೆ. ಈಗ
ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ ಸರ್. ಹಾ? ಮೋದಿ ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಅದೇ ನಮ್ಮಂದ ಕದ್ಬಿಟ್ಟಿದ್ದಾರೆ. ಗ್ಯಾರಂಟಿ ಅನ್ನೋ ಪದನೇ ಕದ್ಬಿಟ್ಟಿದ್ದಾರೆ. ಬಟ್ ಎಲೆಕ್ಷನ್ ಹತ್ರ ಬರ್ತಾ ಹಾ ಎಲೆಕ್ಷನ್ ಹತ್ರ ಬರ್ತಾ ಗ್ಯಾಸ್ ಸಿಲಿಂಡರ್ಗಳ ರೇಟು ಪೆಟ್ರೋಲ್ ರೇಟು ಕಂಟ್ರೋಲ್ ನಡೆಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈಗ ನೋಡಪ್ಪ, ಪೆಟ್ರೋಲ್ ಡೀಸೆಲ್ 2 ರೂಪಾಯಿ ಕಮ್ಮಿ ಮಾಡಿ ಚುನಾವಣಾ ದೃಷ್ಟಿಯಿಂದ. ನಿಮ್ಗೆ ಎಷ್ಟಿತ್ತು ಗೊತ್ತಾ 2014 ಪೆಟ್ರೋಲ್ ಡೀಸೆಲ್ 47 ರೂಪಾಯಿ. ಈಗ ಎಷ್ಟಿದೆ? ಎಷ್ಟಿದೆ 101 ರೂಪಾಯಿ ಡೀಸೆಲ್ 90 ರೂಪಾಯಿ. ಹೆಚ್ಚಾಯ್ತು ಕಡಿಮೆ ಆಯ್ತು? ಜಾಸ್ತಿ ಆಗಿದೆ. 71 ರೂಪಾಯಿ ಆಯ್ತು ಪೆಟ್ರೋಲ್. ಯಾವಾಗ 2014. ಈಗ ಎಷ್ಟಿದೆ? 105. ಜಾಸ್ತಿ ಆಗಿದೆ ಕಡಿಮೆ ಆಗಿದೆ? 414 ರೂಪಾಯಿ ಇತ್ತು. ಯಾವುದು? ಗ್ಯಾಸ್ ಒಂದು ಸಿಲಿಂಡರ್. ಈಗ ಎಷ್ಟಿದೆ? 900 ರೂಪಾಯಿ ಮಾಡಿದ್ದಾರೆ ಸರ್. 900 ರೂಪಾಯಿ. 100 ರೂಪಾಯಿ ಕಡಿಮೆ ಮಾಡಿದ್ದಾರೆ. 1050 ಆಗ್ಬಿಟ್ಟಿತ್ತು. 100 ಕಡಿಮೆ ಮಾಡಿದ್ದಾರೆ. 1200 ಹೋಗಿತ್ತು. ಈಗ 414ರಿಂದ ಈಗ 900 ಅಂತಲೇ ಇಟ್ಕೊಳ್ಳೋಣ. ಕಡಿಮೆ ಆಯ್ತು ಜಾಸ್ತಿ ಆಯ್ತು? ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು? ಮತ್ತೆ ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡು. ಇದಕ್ಕೆ ಜಾಸ್ತಿ ಆದದಕ್ಕೆ ಹೇಳ್ಬೇಕಲ್ಲ. ಜನರ ಮೇಲೆ ಭಾರನಾ ಇಲ್ವಾ ಇದು? ಸರ್, ಈಗ 10 ವರ್ಷದ ಈ ಡೆವಲಪ್ಮೆಂಟ್ ಇಷ್ಟು ಜಾಸ್ತಿ ಆಗಬಾರ್ದಾ ಅಂತ ಪ್ರಶ್ನೆ ಮಾಡ್ತಾರೆ. ಏನಂತ ಹೇಳಿದ್ರು? ಅಚ್ಚೇ ದಿನ ಈಗ ಅಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರೆ 10 ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಜಾಸ್ತಿ ಆದಾಗ. ಕಡಿಮೆ ಆಗಿದೆ. ಈಗ 2014 ಇದ್ದದಕ್ಕಿಂತ ಕಡಿಮೆ ಆಗಿದೆ. ಕಡಿಮೆ ಆಗ್ಬೇಕು ಜಾಸ್ತಿ ಆಗ್ಬೇಕು? ಕಡಿಮೆ ಆಗಬೇಕು. ಮತ್ತೆ ನಿನ್ನೆ ದೇವೇಗೌಡರು ಹೇಳಿದ್ದಾರೆ ತಮ್ಮ ಗರ್ವ ಆಗಬೇಕು ಈ ಬಾರಿ. ಗರ್ವ ಇದ್ರಲ್ಲೂ ಭಂಗ ಮಾಡೋದು. ನನಗೆ ಯಾವ ಗರ್ವನೂ ಇಲ್ಲ. ದೇವೇಗೌಡರು ಹೇಳೋದನ್ನು ಹೇಳದೆ ಅಷ್ಟೇ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್. ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಇಲ್ವೋ? ಅದು ಹೇಳಿದ್ರು ತಪ್ಪ? ಅದಾಯ್ತು. ಮೋದಿಯವರು ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಅದು ಹೇಳಿದ್ರು ತಪ್ಪ? ಆಮೇಲೆ ಮೋದಿ ಅವ್ರ ಜೊತೆ ಚೆನ್ನಾಗವ್ರೆ ಅಪ್ಪ. ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಬೇಕಾದಿಟ್ಟು ಮಾಡಿಸಿ. ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದ್ರೆ ಮಾಡಿಸ್ತಾರಂತೆ. ಈಗಲೇ ಮಾಡಿಸ್ಬಿಡಿ. ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳ್ದೆ ನಾನು. ಇದು ಸತ್ಯನ ಗರ್ವನ? ಇದು ಗರ್ವ. ಸುಳ್ಳು ಹೇಳದವ್ರು ಅವರು. ನಾನು ಸತ್ಯ ಹೇಳಿದ್ದೀನಿ. ಅದನ್ನ ಗರ್ವ ಅಂತಾರೆ. ಏನ್ ಮಾಡೋದಪ್ಪ? ಗರ್ವ ಅಂದ್ರೆ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಗರ್ವ ಅಂದ್ರೆ ಚಿಂತೆಲ್ಲ ಸತ್ಯ ಹೇಳ್ತೀರಾ? ಏನು ಸತ್ಯ ಹೇಳದೆ ಗರ್ವ? ಅದೇ ಸರ್, ಹಂಗಂದ್ರೆ ನಿನ್ ಪ್ರಶ್ನೆ ನನ್ಗೆ ಅರ್ಥ ಆಗಲ್ವೇನೆ. ಕೇಳಪ್ಪ. ಸತ್ಯ ಹೇಳೋದಿಲ್ಲ, ಗರ್ವ ಅಲ್ಲ. ಅವ್ರು ತಿಳ್ಕೊಂಡಿರೋದು ಹಂಗೆ. ಹೋದ್ ಕಡೆ ಎಲ್ಲ ಏನ್ ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ಸರ್. ಹೋದ್ ಕಡೆ ಎಲ್ಲ ನಿಮ್ಮ ಬಹಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಪ್ರೀತಿ. ಅವ್ರು ಹೇಳ್ತಾರೆ ಮೈತ್ರಿ ಅಂದ್ರೆ ಹೆಂಗಿರ್ಬೇಕು ತೋರಿಸ್ಕೊಡ್ತೀವಿ ಸತಿ ನಾವು ಅಂತ. ಮೈತ್ರಿ ಅಂದ್ರೆ ಹೋದ್ ಸರಿ ಇನ್ನು ತೋರಿಸೋದಿಲ್ಲ. JDS ಜೊತೆ ನಮ್ ಜೊತೆ ಅಲಯನ್ಸ್ ಇತ್ತಲ್ಲಪ್ಪ JDS. ಹೋದ್ ಸರಿ ತೋರಿಸ್ನಿಲ್ವಾ? ಮಂಡ್ಯ ಹೆಂಗಿದೆ ಸರ್? ಈಗ ಮಂಡ್ಯ ಬಿಜೆಪಿ ತೋರಿಸ್ತಾರೆ ಸರ್. ಮಂಡ್ಯ ನೋಡಯ್ಯ, ನಾನು ನೀನು ಜೊತೆಯಾಗೋದಲ್ಲ, ಕೆಳಗಡೆ ಜನರ ಜೊತೆ ಆಗ್ತದೆ. ಜನರಿಗೆ ಬಡವರು ಇದಾರಲ್ಲ, ಯಾವ ಪಾರ್ಟಿಗೂ ಸೇರಿದವರಲ್ಲ. ಬಡವರು ಹಸಿವು ನೀಗಿಸೋದಿದೆಯಲ್ಲ, ಅದು ಬಹಳ. ಸುಪ್ರೀಂ ಕೋರ್ಟ್ ಇಂದ ನೋಟಿಸ್ ಬಂದಿತ್ತು ಕಾಂಗ್ರೆಸ್ ಬಗ್ಗೆ. ಲೀಡ್ ಸಿಕ್ಕಿದೆ ಸರ್ ಈಗ. ಎಲ್ಲಿ? ಕೋರ್ಟ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.